ಆರಾಧನಾ, ಹಾಮ ಸ್ವಲ್ಪ ಇಳಿಗೆ ಮಣೆನೂ ಕಾಯಿ ತಂದ್ಕೊಡಮ್ಮ. ಬ್ರೇಕಿಂಗ್ ನ್ಯೂಸ್, ನಗರದಲ್ಲಿ ಭೀಕರ ಅಪಘಾತ, ಹಿಟ್ ಅಂಡ್ ರನ್ ಕೇಸ್. ಇದಕ್ಕೆ ಪ್ರಸಿದ್ಧ ಉದ್ಯಮಿ ಧರ್ಮೇಂದ್ರ ಪ್ರಧಾನ್ ಅವರ ಮಗನೇ ಕಾರಣ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಓಹೋ, ಇವನ್ ಕೀರ್ತಿ ಎಲ್ಲಾ ಕಡೆ ಕೇಳ್ ಬರ್ತಿದೆ. ನಮ್ಮ ಅಪ್ಪಂಗ್ ಮೋಸ ಮಾಡ್ದವ್ ನೀನು, ಇಡೀ ಪ್ರಪಂಚಕ್ಕೆ ಮೋಸ ಮಾಡದೆ ಇರ್ತೀಯ. ಬಡವ್ರನ್ನ ಇನ್ನು ಎಷ್ಟು ಗೋಳಿಕೋಬೇಕು ನೀವೆಲ್ಲ. ನೀನೇ ನಮ್ಮ ಇದನ್ನ ನೋಡ್ಕೊಂಡು ಎದ್ದೋಗ್ ಬೇರೆ ಕೆಲ್ಸ ನೋಡ್ಬಾರ್ದಾ? ಆಂಟಿ ಆಂಟಿ ನಾನ್ ನೋಡ್ತೀನಿ ನಿರ್ಮ. ಅಯ್ಯಯ್ಯೋ, ಒಲೆ ಮೇಲೆ ಹಾಲಿಟ್ಟಿದ್ದೆ. ಅಯ್ಯೋ, ಓ ಮುಕುಂದ್ ಬಾ. ಆರಾಧನಾ, ಅಮ್ಮ ಬಜ್ಜಿ ಕೊಟ್ಟು ಕಳ್ಸಿದಾರೆ. ಗಮ್ ಅಂತಿದೆ. ಕಮಲಕ್ಕಕ್ ನಂಗೆ ಥ್ಯಾಂಕ್ಸ್ ಹೇಳ್ಬಿಡು. ಖಂಡಿತ ಹೇಳ್ತೀನಿ. ಆಮೇಲೆ ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಯಾರೇ ಅದು? ತಗೊಮ್ಮ, ಬಜ್ಜಿ ಕೊಟ್ಟಿದ್ದಾರೆ ಕಮಲಕ್ಕ. ಇದೀಗ ಬರ್ತಿರೋ ಮತ್ತೊಂದು ಬ್ರೇಕಿಂಗ್ ನ್ಯೂಸ್, ಹಿಟ್ ಅಂಡ್ ರನ್ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್. ಪ್ರಸಿದ್ಧ ಉದ್ಯಮಿ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ತಮ್ಗ್ ಆಗ್ದಿರೋ ಯಾರೋ ಹರಡಿರೋ ವದಂತಿ, ಇದಕ್ಕೂ ತಮ್ಮ ಮಗನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅವನೇನ್ ಯಾಕ್ರಪ್ಪ ಕೇಳ್ತೀರಾ? ಅವನ್ ಬೇರೆ ಇನ್ನೇನ್ ತಾನೇ ಹೇಳಕ್ ಸಾಧ್ಯ? ಈ ಕೇಸ್ನ ಯಾರ್ದೋ ತಲೆ ಕಟ್ತಾನೆ, ಅದನ್ನ ಮುಚ್ಚಾಕ್ತಾನಷ್ಟೇ. ಬೇಕಾದ್ರೆ ಬರ್ದಿಟ್ಕೊಳ್ಳಿ. ನನಗೊತ್ತಿಲ್ವಾ ಈ ದುಡ್ಡಿರೋರ್ ದೌಲತ್ತು. ನಡಿಯಮ್ಮ, ಅಡ್ಗೆ ಮನೇಲಿ ಕೆಲ್ಸ ಇದ್ರೆ ನೋಡ. ನಡಿಯಮ್ಮ. ಸರ್, ಏನ್ರಿ ಇದು? ಈಗ ಸರೆಂಡರ್ ಆಗಿರೋ ಡ್ರೈವರ್ದು ಕಾಲ್ ಡೀಟೇಲ್ಸ್ ಸರ್. ಓ, ತಾನೇ ಮಾಡಿದೀನಿ ಅಂತ ಹೇಳ್ಕೊತಿರೋ ಈ ಡ್ರೈವರು ಆ ಏರಿಯಾದಲ್ಲೇ ಇರಲಿಲ್ಲ. ನೆಟ್ವರ್ಕ್ ಬೇರೆ ಟವರ್ ಅಲ್ಲಿ ಡಿಟೆಕ್ಟ್ ಆಗಿದೆ. ಅಂದ್ರೆ ಆಕ್ಸಿಡೆಂಟ್ ಮಾಡಿದವನು ಇವನಲ್ಲ. ಸರ್, ಸಿಸಿಟಿವಿ ಫುಟೇಜಸ್? ಹೌದು ಸರ್. ಸುಶಾಂತ್ ಬೆಳಗಿನ ಜಾವ ತನಕ ಪಬ್ಬಲ್ಲೇ ಇದ್ದಿದ್ದು, ಆಮೇಲೆ ಅದೇ ಕಾರ್ನಲ್ಲಿ ಪಬ್ಬಿಂದ ಹೊರಟಿರೋದು ಎಲ್ಲ ರೆಕಾರ್ಡ್ ಆಗಿದೆ. ಸರ್, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಸರ್ಚ್ ಮಾಡಿದೆ, ಎಲ್ಲೂ ಸುಶಾಂತ್ ಅವ್ರ ಫೋಟೋ ಸಿಗ್ತಾ ಇಲ್ಲ. ಏನ್ರಿ ಹೇಳ್ತಿದ್ದೀರಾ? ಈಗಿನ ಜನರೇಷನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳ್ತಿದ್ದೀರಾ? ಎಲ್ಲ ಕಡೆ ಜಾಲಾಡಿದೀನಿ ಸರ್, ಒಂದ್ ಫೋಟೋ ಬೇಕು ಅಂದ್ರೂ ಸಿಗ್ತಾ ಇಲ್ಲ. ಪಕ್ಕಾ ಕ್ರಿಮಿನಲ್ ಇವನು, ಒಂದು ರೆಕಾರ್ಡ್ ಇಟ್ಟಿಲ್ಲ. ಪರವಾಗಿಲ್ಲ ಬಿಡಿ, ಫೋಟೋ ಸಿಕ್ಕಿಲ್ಲ ಅಂದ್ರೆ ಏನಾಯ್ತು? ನನಗ್ ಬೇಕಾಗಿರೋ ಎವಿಡೆನ್ಸ್ ಸಿಕ್ಕಿದೆ. ಆ ಸುಶಾಂತ್ಗೆ ನಾನು ಯಾರು ಅಂತ ನಾಳೆ ತೋರಿಸ್ತೀನಿ. ಅಮ್ಮೋ, ಏನಿದು ಸ್ಯಾಂಡಿ? CCTV ಫುಟೇಜ್. ಆಕ್ಸಿಡೆಂಟ್ ಆಗಿರೋ ಕಾರ್ನ ನಾನೇ ಓಡಿಸಿದ್ದು ಅಂತ ಹೇಳೋದಕ್ಕೆ ಇರೋದು ಇದೊಂದೇ ಸಾಕ್ಷಿ. ಅದನ್ನ ಡೆಸ್ಟ್ರಾಯ್ ಮಾಡು ಸ್ಯಾಂಡಿ. ಮನೆಗ್ ತಂದು ಏನ್ ಮಾಡ್ತಿದ್ಯಾ? ಬೇರೆ ಎಲ್ಲ ಕಾಪಿನೂ ಡಿಲೀಟ್ ಮಾಡಿದ್ದೀನಿ. ಇರೋದು ಇದೊಂದೇ. ಮುಂದೊಂದಿನ ಇದು ನಮ್ ಸಹಾಯಕ್ಕೆ ಬರುತ್ತೆ ಅಮ್ಮ. ಸಹಾಯಕ್ ಬರೋದು ನಮ್ಗಲ್ಲ ಸ್ಯಾಂಡಿ, ನನ್ ತಮ್ಮಂಗೆ. ಇದ್ ಯಾರ್ ಕೈಗಾದ್ರೂ ಸಿಕ್ಕಿದ್ರೆ ನಮ್ ಕನ್ಸು, ನಮ್ ಲೈಫ್ ವಿಲ್ ಬಿ ಫಿನಿಶ್ಡ್. ಇದನ್ನ ಯಾರಿಗೂ ಸಿಗ್ದಿರೋ ತರ ಇಡೋಣ ಸ್ಯಾಂಡಿ. ಇದು ನಮ್ ವಿರುದ್ಧನೇ ಇರ್ಬೋದು, ಆದ್ರೆ ಮುಂದೊಂದ್ ದಿನ ರಾಜ್ ವಿರುದ್ಧ ಉಪಯೋಗಕ್ಕೆ ಬರುತ್ತೆ.
ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಬಾರೋ. ಬಾ. ರಾಜ್, ನೀನಿರೋದಕ್ಕೆ ಕಣೋ ನಾನು ಸ್ಯಾಂಡಿ ಈ ಮನೇಲಿರೋದು ಕಣೋ. ಇಲ್ಲ ಅಂದಿದ್ರೆ ಅಮ್ಮ ಅಳ್ಬೇಡ ನೀನು. ನಿನ್ಗೇನು ಆಗಲ್ಲ. ನಿನ್ಗೇನಾರ ಆಗದ್ ನಾನು ಬಿಡೋದು ಇಲ್ಲ. ಯಾವ ಜನ್ಮದ ಪುಣ್ಯನೋ ಏನು ನೀನ್ ನನ್ ತಮ್ಮಾಗ್ ಸಿಕ್ಕಿದ್ಯಾ. ಏನಮ್ಮ ನೀನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ನನ್ಗೆ ಯಾರ ರೇಗಿಸಿದ್ರೆ ಅವ್ರಿಗೆ ಬೈತಿದ್ದೆ ನನ್ ತಮ್ಮನ್ ಯಾಕೆ ರೇಗಿಸ್ತೀರಾ ಅಂತ. ಅಪ್ಪ ನನಗೆ ಬೈಬೇಕಾದ್ರೆ ನನ್ ಜೊತೆ ನಿಂತ್ಕೊಂಡು ನೀನು ನನ್ ಪರವಾಗಿ ಬೈಸ್ಕೊತಿದ್ದೆ ತಾನೆ. ಈ ತಮ್ಮನ್ ಮೇಲೆ ನೀನ್ ತೋರ್ಸಿರೋ ಪ್ರೀತಿಗಿಂತ ನಾನ್ ಮಾಡ್ತಿರೋದು ಏನೂ ಇಲ್ಲ ಅಮ್ಮ. ಸಂದೀಪ್ ಬಾವ ಅರೆಸ್ಟ್ ಆಗಿ ನೀನ್ ದುಃಖ ಪಡೋದನ್ನ ನನ್ ಕೆಲ್ ನೋಡಕ್ ಆಗಲ್ಲ ಅಮ್ಮ. ಆಕ್ಸಿಡೆಂಟ್ ಬಗ್ಗೆ ಏನಾರ ಗೊತ್ತಾಯ್ತಾ ಬಾವ? ಇಲ್ಲ ರಾಜ್, ಏನೂ ಗೊತ್ತಾಗ್ಲಿಲ್ಲ. ಈಗ ಏನ್ ಮಾಡೋದು? ನಾಳೆ ಬೇರೆ ನಿನ್ ಹುಟ್ಟದಬ್ಬ, ಈಗ್ಲೇ ಹೀಗೆಲ್ಲ ಆಗ್ಬೇಕಿತ್ತ? ಬೇಡ ರಾಜ್, ನಾನು ಈಗ್ಲೇ ಹೋಗಿ ಅಪ್ಪಂಗೆಲ್ಲ ಹೇಳ್ಬಿಡ್ತೀನಿ. ನನ್ನಿಂದ ನಿನ್ ಜೀವನ ಪೂರ್ತಿ ಕೆಟ್ಟವನು ಅಂತ ಹೆಸರು ಹೊತ್ಕೊಂಡು ಓಡಾಡೋದು ನಂಗೆ ಇಷ್ಟ ಇಲ್ಲ. ಈಗ್ಲೇ ಹೋಗಿ ಅಪ್ಪಂಗೆ ಹೇಳ್ಬಿಡ್ತೀನಿ. ಅಮ್ಮು ಪ್ಲೀಸ್ ಡೋಂಟ್ ಡೂ ದಟ್. ಈ ಮನೇಲಿ ಡ್ಯಾಡ್ ದೃಷ್ಟಿಲಿ ನನ್ ಕೆಟ್ಟವನೇ ತಾನೆ. ಏನಕ್ಕೂ ಲಾಯಕ್ಕಿಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಬೇಜವಾಬ್ದಾರಿ ಹುಡುಗ. ಇದೇ ತಾನೇ ಡ್ಯಾಡ್ ನನ್ನ ಬಗ್ಗೆ ಥಿಂಕ್ ಮಾಡೋದು. ಅಮ್ಮು ನಾನು ಆರಾಮಾಗೇ ಇದ್ದೀನಿ, ನೀನ್ ತಲೆ ಕೆಡಿಸ್ಕೋಬೇಡ. ಮಳೆನೇ ಬರ್ತಿದ್ಯಂತೆ, ಒಂದ್ ಬಕೆಟ್ ನೀರು ಯಾವ ಲೆಕ್ಕ? ಬಾಬಾ, ಅವರು ನಂಬ್ಕೊಂಡು ಎಷ್ಟು ಜನ ಇದ್ದಾರೋ ಏನೋ, ಪ್ಲೀಸ್ ಅವ್ರಿಗೆ ಸಹಾಯ ಮಾಡಿ. ಶೋರ್ ರಾಜ್, ಮಾಡ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಓಕೆ ಬಾಬಾ. ಬೇರೆ ಓಕೆ, ಅಲಾರ್ಮ್ ಇಟ್ಬಿಡೋಣ. ಎಷ್ಟೊತ್ತಿಗೆ ಇಡೋಣ? 6:1 ಹೇಳಿಲ್ಲ ಅಂದರೆ 6:2, ಇದಕ್ಕೂ ಹೇಳಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ. 6:3, 6:4, 6:5, 6:6, 6:7, 6:8, 6:9, 6:10. ಓಕೆ, ಯಾವುದಕ್ಕೂ ಹೇಳಿಲ್ಲ ಅಂದರೆ ಕಾಂತ, ಲೋ ಕಾಂತ, ಬಾರ ಇಲ್ಲಿ. ನಿನ್ ಫೋನ್ ಕೊಡು. ಯಾಕೆ ರಚನಾ? ಫೋನ್ ಅಲಾರ್ಮ್ ಇಡು. ಹೌದಾ? ಎಷ್ಟು ಗಂಟೆ ಇಲ್ಲಿ ರಚನಾ? 6:1, 6:2, 6:3, 6:4, ಹಂಗೆ 6:10 ವರ್ಗು ಇಟ್ಬಿಡು. ನಿಮಿಷಕೊಳ್ಳಾರಮ್ಮ. ಯಾಕೆ ರಚನಾ? ಬೆಳಿಗ್ಗೆ ಆ ಮ್ಯೂಸಿಕ್ ಡ್ಯಾನ್ಸ್ ಮಾಡಕ್ಕೆ ಹೇಳ್ದಷ್ಟು ಮಾಡ. ರಾಜಣ್ಣ, ನಾನೇ ಹೋಗ್ತೀಯಾ? ಹೇಳ್ದಷ್ಟು ಮಾಡ್ಕಂತ ನನ್ ಕೋಪ ಬರ್ಸ್ಬೇಡ. ಮತ್ತೇನಾದ್ರು ಬೇಕಾ ರಾಜಣ್ಣ? ಒಳ್ಳೆ ನಿದ್ದೆ ಬೇಕು, ಕೊಡ್ತೀಯಾ? ಸುಮ್ನೆ ಬಾಗ್ಲು ಮುಚ್ಕೊಂಡು ಹೋಗು, ನಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ತುಂಬಾ ಕೋಪದಲ್ಲಿದ್ದೀನಿ ನಾನು. ಸಾರಿ ರಾಜಣ್ಣ. ಆರಾಧನಾ, ನಿಮ್ಮಪ್ಪ ಏನಂದ್ರು ಬೇಜಾರು ಮಾಡ್ಕೋಬೇಡ ಕಣೆ. ಅವ್ರೇನ್ ಕೆಟ್ಟವ್ರಲ್ಲ, ಆದ್ರೆ ಅವ್ರ ಮಾತು ಸ್ವಲ್ಪ ಒರಟಷ್ಟೇ.
ಹಾಗಂತ ನಿನ್ ಬಗ್ಗೆ ಅವ್ರಿಗೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ಅವ್ರಿಗೆ ನನ್ ಮೇಲೆ ಯಾವ ಅಭಿಪ್ರಾಯ ಇದೆ ಅನ್ನೋದು ಅವ್ರ ಮಾತು ಕೇಳಿದ್ರೇನೆ ಗೊತ್ತಾಗತ್ತಲ್ವಮ್ಮ. ಹಾಗಲ್ವೇ, ನಿನ್ನನ್ ಬೆಳ್ಸಕ್ಕೆ, ಸ್ಕೂಲಿಗೆ ಸೇರ್ಸಕ್ಕೆ ಅವಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅವರು. ಇವಾಗ ನೀನ್ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದೀಯಲ್ಲ, ಅವಾಗಿನ ನನ್ನ ಪರಿಸ್ಥಿತಿ ಯೋಚನೆ ಮಾಡು. ಗಂಡ ಇಲ್ದೆ ಒಂದ್ ಮಗುನ ಇಟ್ಕೊಂಡು ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಇತ್ತು ಅಂತ ನಿನಗೇನ್ ಗೊತ್ತು? ನಿನ್ ಮಾತಿಗೆಲ್ಲ ನನ್ನ ಹತ್ರ ಉತ್ತರ ಇದ್ಯಮ್ಮ. ಆದ್ರೆ ನಿಂಗೆ ನೋಯ್ಸೋಕ್ ನನಗಿಷ್ಟ ಇಲ್ಲ. ಗಂಡ ಇಲ್ದೆ ಒಂದ್ ಮಗುನ ಬೆಳೆಸೋದು ಎಷ್ಟು ಕಷ್ಟನೋ, ಅಪ್ಪ ಇಲ್ದೆ ಮಗ್ಳು ಬೆಳೆಯೋದು ಅಷ್ಟೇ ಕಷ್ಟನಮ್ಮ. ಅಂದಾಗೆ ಸಿರಿ ಕಾಲೇಜ್ಗೆ ಬುಕ್ಸ್ ತಗೊಳಕ್ಕೆ ಎಷ್ಟು ಬೇಕಿತ್ತಮ್ಮ? 2,000. ಆರಾಧನಾ, ದುಡ್ಡು ಬೇಕು ಅಂತ ನೇರವಾಗಿ ಕೇಳ್ಬೋದಿತ್ತಲ್ವಮ್ಮ? ತಗೋ. ಇಷ್ಟು ಬೇಗ ಬೆಳಗಾಗೋಯ್ತಾ? ಕಾಂತ, ರೇಷ್ಮಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹ್ಯಾಪಿ ಬರ್ತ್ಡೇ ಬೇಬಿ. ನಿನ್ ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಯ್ತು, ಅದಕ್ಕೆ ನೀನ್ ಬೇಜಾರಲ್ಲಿರ್ತೀಯ ಅಂತ ಬಂದೆ. ನಿನ್ ಬರ್ತ್ಡೇ ಸೆಲೆಬ್ರೇಷನ್ ನನ್ಗಿಂತ ಚೆನ್ನಾಗಿ ಯಾರು ಮಾಡ್ತಾರೆ? ನೀ ಒಳಗೆ ಬಂದೆ? ರಾಜಣ್ಣ, ನಾನೇ ಒಳಗ್ ಬಿಟ್ಟೆ. ತಕೊಳ್ಳಿ. ರಾಜಣ್ಣ, ಹ್ಯಾಪಿ ಬರ್ತಾಳೆ. ನೈಸ್ ರೂಮ್. ಇಲ್ಲಿವರೆಗೂ ಯಾಕೆ ಬರಕ್ ಹೋದೆ ರೇಷ್? ಎಲ್ರು ಗರ್ಲ್ ಫ್ರೆಂಡ್ಸ್ ಬಂದ್ರೆ ಸಾಕು ಅಂತ ಅನ್ಕೊಳ್ತಾರೆ. ನಿನಗ್ ನನ್ ಕಂಡ್ರೆ ಇಷ್ಟನೇ ಇಲ್ಲ. ಹಾಗಲ್ಲ ಬೇಬಿ, ನೀ ಬಂದಿರೋದ್ ಮನೇಲಿ ಯಾರ ನೋಡಿದ್ರೆ ಅಷ್ಟೇ ನನ್ ಕತೆ. ಅದಲ್ದೆ ಬೆಳಿಗ್ಗೆಯಿಂದ ಆಗಿರೋ ಅವಂತರ ನಂಗೆ ಸಾಕಾಗೋಗಿದೆ. ನಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಮೂಡೇ ಇಲ್ಲ ಬೇಬಿ. ನಿನ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡು ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ನೀನ್ ನೋಡಿದ್ರೆ ಬರ್ತ್ಡೇ ಮಾಡೋದಕ್ ಮೂಡ್ ಇಲ್ಲ ಅಂತ ಹೇಳ್ತಾ ಇದೀಯಾ. ಹಾಗಲ್ಲ ಬೇಬಿ, ಈಗೇನು ಕೇಕ್ ಕಟ್ ಮಾಡ್ಬೇಕು ತಾನೆ? ಇರೋ ನಿಮಿಷ. Happy birthday to you, Sushi. Happy birthday to you. ನಿಂಗೆ ಲೇಟ್ ಆಯ್ತಲ್ವಾ? ತುಂಬಾ ದೂರ ಹೋಗ್ಬೇಕು ತಾನೆ? How mean? ನಾನ್ ಬಂದಿರೋದು ನಿನಗೆ ಇಷ್ಟ ಇಲ್ವಾ? ಅದಕ್ಕೆ ಇಷ್ಟು ಬೇಗ ಕಳಿಸ್ತಾ ಇದೀಯಾ? ಪ್ರಾಮಿಸ್ ಇಲ್ಲ ರೇಷ್ಮಾ, ಸುಳ್ಳು. ನಿಜವಾಗ್ಲು. ನಾಳೆ ಆಫೀಸ್ಗೆ ಹೋಗ್ಬೇಕು. ಡ್ಯಾಡ್ ಆರ್ಡರ್ ಮಾಡಿದ್ದಾರೆ. ಆಫೀಸ್ಗೆ ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಮತ್ತೆ ಪಾರ್ಟಿ ಆಫೀಸ್ ಮುಗ್ದ್ಮೇಲೆ ಮಾಡೋಣ. ಪ್ರಾಮಿಸ್. ಆದ್ರೆ ಬೇಬಿ, ನನ್ನ ಹತ್ರ ಬರ್ತ್ಡೇ ಪಾರ್ಟಿಗೆ ಡ್ರೆಸ್ಸೇ ಇಲ್ಲ. ಅಷ್ಟೇ ತಾನೆ, ಇರು. ತಗೋ. ತಗೋ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿರೋ ಬಟ್ಟೆನ ಶಾಪಿಂಗ್ ಮಾಡು. ಥ್ಯಾಂಕ್ ಯು, ಯು ಆರ್ ದ ಬೆಸ್ಟ್ ಬೇಬಿ. ಲೇಟ್ ಆಯ್ತಲ್ಲ, ಹೊರಡ್ತೀಯ? ಆಯ್ತು, ಹೊರಡ್ತೀನಿ. ಬಾಯ್. ಓಕೆ ಬೇಬಿ, ಬಾಯ್. ಮತ್ತೆ ಎಷ್ಟೊತ್ತಿಗೆ ಸಿಗ್ತೀಯಾ? ಐ ವಿಲ್ ಕಾಲ್ ಯು. ವೇಟ್ ಮಾಡ್ತಾ ಇರ್ತೀನಿ.
ಬಾಯ್ ಬೇಬಿ. ಕಾರ್ಡ್ ಪಿನ್ನೇ ಕೊಡ್ಲಿಲ್ಲ. 8055 ಗೊತ್ತಲ್ಲ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬಾಯ್. ಬಾಯ್. ರೀ, ಇವತ್ ರಾಜ್ ಬರ್ತಡೆ, ಎಲ್ಲಾ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅಣ್ಣನ್ ಮೂಡ್ ಸ್ವಲ್ಪ ಕಾಮ್ ಮಾಡಿ, ಆಮೇಲೆ ಅವ್ರಿಗೂ ಯಾವ ಮೀಟಿಂಗ್ ಇಲ್ದಂಗ್ ನೋಡ್ಕೊಳ್ಳಿ. ಆಮೇಲೆ ಗೊತ್ತು, ಅವ್ನ ಫೇವ್ರೆಟ್ ಪೇಸ್ಟ್ರಿ ವರ್ಲ್ಡ್ ಇಂದಾನೆ ಒಂದು ಬರ್ಡೇ ಕೇಕ್ ತರಬೇಕು, ಅಷ್ಟೇ ತಾನೇ? ಕರೆಕ್ಟ್. ಗುಡ್ ಮಾರ್ನಿಂಗ್. ಏನು ರಾಜ್ ಬರ್ಡೇ ಸೆಲೆಬ್ರೇಷನ್ಸಾ? ಮತ್ತೆ ರಾಜ್ ಬರ್ತಡೆ ಅಂದ್ಮೇಲೆ ಸಂಭ್ರಮ ಬೇಡ್ವೇನೆ? ಅಲ್ಲ ಅತ್ತೆ, ನೆನ್ನೆ ಅಷ್ಟೆಲ್ಲ ಆಗಿದೆ, ಇವಾಗ ಈ ಸೆಲೆಬ್ರೇಷನ್ಸ್ ಎಲ್ಲ ಬೇಕಾ? ಅದ್ ಬೇರೆ ಇದ್ ಬೇರೆ. ಗುಡ್ ಮಾರ್ನಿಂಗ್ ಬಾಬಾ. ಸಾವಿತ್ರಿ, ಸಾವಿತ್ರಿ. ಪೂಜೆ ಮಾಡ್ತಾ ಇದ್ದೀರಿ, ಏನ್ ವಿಷಯ? ಇನ್ನು ಎದ್ದಿಲ್ವಾ? ನಿನ್ನ ಕುಮಾರ ಕಂಠೀರವ? ಅದು ಅದು ಅಪ್ಪ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಪಾರ್ಟಿ ಮಾಡಕ್ ಹೋಗಿದ್ದಾನೆ ಅನ್ಸುತ್ತೆ. ಇಂಪಾಸಿಬಲ್. ಆದ್ರೂ ನನ್ ತಮ್ಮ ನನ್ ನಿರೀಕ್ಷೆನ ಸುಳ್ಳು ಮಾಡಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅವನು ರೂಮ್ ನಲ್ಲಿ ಇಲ್ಲ. ಅಷ್ಟ್ ಹೇಳಿದೀನಿ, ಆಫೀಸ್ಗೆ ಹೋಗ್ಬೇಕು ಅಂತ. ನನ್ನ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಇವನಿಗೆ. ಅದು ರಾತ್ರಿ ಹ್ಯಾಪಿ ಬರ್ಡೇ ಟು ಯು ಅಂತ ಫೋನ್ ಬರ್ತಿತ್ತು, ಫ್ರೆಂಡ್ಸ್ಗಿಂತ ಬಂದಿರ್ಬೋದು ಅಂತ. ಅವ್ರು ಬೆಳಗ್ಗೆನೆ ಎದ್ದೋದ್ರಲ್ಲ. ಆಫೀಸ್ಗೆ ಹೋದ್ನ? ನಾನು ಚೆಕ್ ಮಾಡ್ತೀನಿ ಮಾವ. ಮಾರ್ನಿಂಗ್ ಸುಶಾಂತ್, ಎಲ್ಲಿದ್ಯಾ ನೀನು? ಇಲ್ಲೆಲ್ಲರೂ ನಿನ್ಗೋಸ್ಕರ ತಿಂಡಿ ಕಾಯ್ತಾ ಇದ್ದೀವಿ. ನಿಮ್ ಚೇಂಬರ್ ಅಲ್ಲಿ ಕಾಯ್ತಿದ್ದಾನಂತೆ ಮಾವ.